ಏನ್ಲ ನಡೆಯೋ ಕಾಂಪಿಟೇಷನ್ ಅದಂತೆ. ಸರಿ ಬಿಡು. ಮಾವು ಗೆದ್ರೆ ಗೋಲ್ಡ್ ಮೆಡಲ್ ಕೊಟ್ಟಾರಂತೆ. ಆಯ್ತು ಆಯ್ತು ಬಿಡು. ಯೋ ಇದ್ಯಾಕೆ ಇಲ್ಲಿ ಕೂತಿದ್ದಿ? ಬಾ ರಿಜಿಸ್ಟ್ರೇಷನ್ ಮಾಡಿಸಮ್ಮ. ಅಲ್ಲಿ ತುಂಬ ಗಲಾಟೆ ಕಣೋ, ನನಗಾಗಲ್ಲ. ಅಪ್ಪೋ ಕೊನೆ ದಿನ ಅಂತೆ, ಬಾಪ ರಿಜಿಸ್ಟ್ರೇಷನ್ ಮಾಡ್ಸಮ್ಮ. ಇನ್ನೂ ಟೈಮ್ ಅದೇ. ಅಪ್ಪೋ ಏನು ನಿನ್ನ ಪ್ರಾಬ್ಲಮ್ಮು? ನಿನ್ ಬಾಪ ಅದೇನು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಲ್ಲ, ಮಾಡಿಸ್ಕೊಂಬಿಡಮ್ಮ. ಈಗ ಇಂಪಾರ್ಟೆಂಟ್ ಕಣಪ್ಪ. ಈಗ ಏನು ಮಾಡಬೇಕು? ನಿನಗೆ ಗೋಲ್ಡ್ ಮೆಡ್ಲು ಬೇಕೋ ಬೇಡವೋ? ನನಗೆ ಜೀವನದಲ್ಲೇ ಬೇಡ. ನಿಂಗೆ ಬೇಡ ಅಂದರೆ ಇಂಡಿಯಾಗೆ ಬೇಕು. ತಕೋ. ಏನ್ ಮಾಡ್ಬೇಕು ಅಂತ ಗೊತ್ತು ನಿಂಗೆ? ನಾಟಕ ಆಡ್ತಿದ್ದೆ ನೀನು. ತುಂಬಾ ಯೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದೀನಿ ಕಣಪ್ಪ. ಏನಾದ್ರು ತೀರ್ಮಾನ ಮಾಡು, ನಾನು ಎಲ್ಲಿಗೂ ಬರೋದಿಲ್ಲ. ಅದಲ್ಲ ಕಣಪ್ಪ, ನಿನಗೆ ನೈಕಿ ಶೂ, ಸ್ಪೋರ್ಟ್ ಡ್ರೆಸ್ಸು ಅದೇನು ಕೊಡ್ಸೇನು? ಒಲಿಂಪಿಕ್ಸ್ ಹೆಂಗಿದ್ರು ಬೇರೆ ದೇಶದಾಗ ನಡೀತಾ ಇದೆ. ನಾನು ಚಿಕ್ಕವನಿದ್ದಾಗ್ಲಿಂದಲೂ ಹೇಳ್ತಾ ಇದೆಯೇ ದೇಶ ಸುತ್ತಬೇಕು ಅಂತ. ನೀನು ಯಾಕೆ ಈಗ ಹೋಗಿ ದೇಶ ಸುತ್ತಬಾರ್ದು? ಇದು ಸ್ವಲ್ಪ ಕುಡಿದ್ರೆ ಸುತ್ತಂಗೆ ಆಯ್ತದೆ. ಸುಮ್ಮನೆ ಅಂದೆ ಕಣ್ಲ, ಸುತ್ತ ಪ್ರಯತ್ನ ಮಾಡ್ತಾ ಇದ್ದೀನಿ. ಒಲಿಂಪಿಕ್ಸ್ ನಡೀತಾ ಇದೆ, ಚಿಂತೆ ಯಾಕಪ್ಪ? ನಿಜವಾಗಿ ಹೇಳ್ತೀವಿ, ನೀನು ಆಸೆ ಪೂರೈಸ್ಕೊ, ಹಂಗೆ ಗೋಲ್ಡ್ ಮೆಡಲ್ ಗೆದ್ಕೋಬಾ. ಟೈಮ್ ಬರ್ತದೆ. ಅಪ್ಪ, ನೈಕಿ ಶೂಸು, 2 ಜೊತೆ ಬಟ್ಟೆ, ಬೆಳಗ್ಗೆ ಎದ್ದ ಕುಡಿಯೋಕ್ಕೆ ಬೂಸ್ಟು, ರಾತ್ರಿ ಮನೆಗೆ ಹೋಗಿ ಹಾಕೋಣಕ್ಕೆ ಟೈಗರು ಎಲ್ಲ ಇಟ್ಟಿದ್ದೀನಿ ಕಣಪ್ಪ. ಹೊಸವೋ ಹಳೆವೋ ಎಲ್ಲ ಚೆನ್ನಾಗಬೇಕನಪ್ಪ. ಯೋ ಗಡಪ್ಪ ಒಲಿಂಪಿಕ್ಸ್ಗೆ ಹೋಗಿದ್ದಲ್ಲ, ಏನಾಯ್ತಿಯಾ? ಗಡಪ್ಪ ಗೋಲ್ಡ್ ಮೆಡಲ್ ಗೆದ್ದಂಕಣ. ಗಡಪ ಗೆದ್ದ ಗಡಪ ಗೆದ್ದ ಗಡಪ ಗೆದ್ದ ಗಡಪ ಗೆದ್ದ ಗಡಪ ಗೆದ್ದ ಗಡಪ. ಯಾರವರು? ಯಾಕೆ ಹಿಂಗೆ ಗೊತ್ತು ಬರ್ತಾವ್ರಲ್ಲ? ಯಾರು ಒಲಿಂಪಿಕ್ಸ್ ಅಲ್ಲಿ ಗೆದ್ದವ್ರೆ?